ಮುಖಂಡರು ಮಾತನಾಡಲಿದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಪದಾಧಿಕಾರಿಗಳನ್ನ ವಿನಂತಿ ಈ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಏನು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಮಾಡತಕ್ಕಂತ ಒಂದು ದುರಾಡಳಿತ ವಿರುದ್ಧ ನಾವು ಏನು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಇಲ್ಲಿವರೆಗೆ ನಾವು ಮಾಡ್ಕೊತ ಬಂದಿದ್ದೀವಿ. ಬಂಧುಗಳೇ, ರಾಜ್ಯದ ಜನತೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಏನು ಇವತ್ತು ಮೈಸೂರಿನಲ್ಲಿ ಇರ್ತಕ್ಕಂತ ಒಂದು ಹಿಂದೆ ಸಿದ್ದರಾಮಣ್ಣವರು 13 ಬಜೆಟ್ ಅನ್ನ ಮಾಡಿನಿ, ಅನೇಕ ಧೀಮಂತ ನಾಯಕ ಅಂತಕ್ಕಂತ ಒಬ್ಬ ನಾಯಕ ತಮ್ಮ ಮನೆಯವರ ಹೆಸರಲ್ಲೇ ಇವತ್ತೇನು ಒಂದು ಕೊಟ್ಟಿ ಕಾಗದ ಪತ್ರಗಳನ್ನ ತಯಾರು ಮಾಡಿ ಇವತ್ತು ಹಗರಣವನ್ನ ಎಸೆದರೆ ಇವತ್ತು ಅವರು ರಾಜ್ಯಕ್ಕೆ ಕ್ಷಮೆ ಕೇಳಬೇಕು. ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಹೋರಾಟ ಮಾಡಿ ರಾಜೀನಾಮೆನ ಕೊಡ್ಬೇಕಂತ ಹೇಳಿ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯನ ಮಾಡ್ಲಿಕ್ಕೆ ತಿರುಗ ಬಂಧುಗಳೇ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಹಿಂದೆ ನಾನು ಇವರು ಅನೇಕ ಯಾವ ರೀತಿ ವಿಚಾರವನ್ನ ಮಾಡಿ
ಅವರು ಯಾವ ರೀತಿ ಮಾತನಾಡಿದ್ರು ಸಿದ್ದರಾಮಯ್ಯವರು ಅನ್ನೋದನ್ನ ಈ ಪತ್ರಿಕೆಯಲ್ಲಿದೆ. ಇವತ್ತು ಅದೇ ಸಿದ್ದರಾಮಯ್ಯವರು ಸನ್ಮಾನ್ಯ ಗೌರವಾನ್ವಿತ ಇರತಕ್ಕಂತ ಗವರ್ನರ್ ಅವರಿಗೆ ಇವತ್ತು ಒಂದು ಏನು ನೋಟಿಸ್ ಕೊಟ್ರೆ ಇವರೇ ರಾಜೀನಾಮೆ ಕೊಡ್ಬೇಕಂತಕ್ಕಂತ ಒಂದು ಏನು ಹೋರಾಟದಲ್ಲಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಶಾಸಕರು ಸಚಿವರು ಹೋರಾಟ ಮಾಡಿ ಅವರು ರಾಜೀನಾಮೆ ಇವತ್ತು ಗೌರವನೇ ಕೊಡ್ಬೇಕಂತಕ್ಕಂಥ ಒಂದು ಇದು ದುಷ್ಟತನದ ಏನು ಮಾತುಗಳನ್ನ ಇವರು ಹೇಳ್ತಾರೆ. ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ತಗುಲಿ ಲೂಟಿ ಸರ್ಕಾರ ಕೊನೆಗಾಗಲಿ ಅಂತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನು ಮಾಡಿದೀವಿ. ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಎಂತ ಅವರು ಮಂಡು ಧೈರ್ಯ ಅಂತಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕಪ್ಪ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತೀನಿ, ಸನ್ಮಾನ್ಯ ತಾವು 2013 ವರ್ಷಗಳ ಹಿಂದೆ ಇವತ್ತು ಸನ್ಮಾನ್ಯ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಸಾಹೇಬರ ಬಗ್ಗೆ 2011ರಲ್ಲಿ ಜನವರಿ ತಿಂಗಳಲ್ಲಿ ತಾವು ಏನು ಮಾತನಾಡಿದ್ರಿ, ಈ ತಾವು ಮಾತನಾಡ್ತಕ್ಕಂಥ ಮಾತುಗಳನ್ನ ಪತ್ರಿಕೆಯಲ್ಲಿದೆ. ಇವತ್ತು ನನ್ನ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಲ್ಲ, ತಾವು ಏನು ಮಾತಾಡಿದ್ರಿ ಅಂಕಿ ಸಂಖ್ಯೆಗಳನ್ನ ಪತ್ರಿಕೆಯಲ್ಲಿದೆ ಬಂಧುಗಳೇ. ಇವತ್ತು ಆದ್ರೂ ಕೂಡ ಎಲ್ಲ ಸಚಿವರು ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಇವತ್ತು ಗೋಬೆ ಕೊಡಿಸ್ತಕ್ಕಂತ ಏನು ನಡೆಸಿದ್ದಾರೆ, ಇದು ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ. ಇದರ ಹೋರಾಟವನ್ನು ಮುಂದೆ ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ ಅಲ್ಲ, ಇವತ್ತು ಹೋರಾಟ ಮಾಡಿ ಇವತ್ತು ತಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾವು ಬಯಸ್ತೀನಿ ಬಂಧುಗಳೇ. ಆದ್ರೆ ಎಂದೆಯೂ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಹೊಲದ ಉತ್ತಾರಗಳನ್ನು ನಾವು ನೋಡ್ಕೋಬೇಕಾಗ್ಯದ. ಇವತ್ತು ಪತ್ರಿಕೆಯಲ್ಲಿ 35 ದಾಖಲೆಗಳನ್ನ ಕೊಟ್ಟಿ ಕಾಗದಗಳನ್ನ ತಯಾರು ಮಾಡಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರ್ತಕ್ಕಂಥದ್ದು ಎಲ್ಲ ನೀವು ನೋಡಬಹುದು. ಇದು ಒಂದು ಸ್ವಲ್ಪ ಮೈಕ್ ಹೆಲ್ಪ್ ಮಾಡಿ. ಇವತ್ತು ಅನೇಕ ಈ ಪತ್ರಿಕೆಯಲ್ಲಿ 36 ಬಿಜಾಪುರ ನಗರದಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರು, ಕಾಂಗ್ರೆಸ್ನ ಅತಿ ಬಲಗೈ ಬಂಟರು ಇವತ್ತು 35 ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ತಾವೆಲ್ಲ ನೋಡಬಹುದು. ಇವತ್ತು ಅದಾದ್ರೂ ಕೂಡ ಅವ್ರ ಮೇಲೆ ಕೇಸ್ಗಳಾದವು, ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲೇ ಖರೀದಿ ಹಾಕೊಂಡು ಇಷ್ಟೆಲ್ಲ ಆದ್ರೂ ಕೂಡ ಒಂದು ಪಂಚನಾಮ ಆಗ್ಲಿಲ್ಲ. ಒಬ್ಬರ ಮೇಲೆ ಕೂಡ ಒಂದು ಎಫ್ಐಆರ್ ಆಗಿ ಅದನ್ನ ಅಲ್ಲೇ ಬದಿಗಟ್ಟು ಅದನ್ನ ಏನ್ ಮಾಡಲಪ್ಪ ಅಂದ್ರೆ ಒಂದು ಯಾವ ರೀತಿ ಒಂದು ಚಾರ್ಜ್ ಶೀಟ್ ದಾಖಲೆಯನ್ನ ಮಾಡಲಿಲ್ಲ. ಇಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ? ನಾವೆಲ್ಲ ಆತ್ಮಲೋಕನ ಮಾಡ್ಕೊಳ್ಬೇಕಾಗಿದೆ. ಕಾರ್ಯಕರ್ತರು ನಾವು ಆತ್ಮಲೋಕನ ಮಾಡ್ಕೊಂಡು ನಾವು ಮುಂದೆ ಕಾರ್ಯಕರ್ತರ ಬಲಿಪಶು ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಒಂದು ಕೊಟ್ಟಿ ದಾಖಲೆಗಳನ್ನಾಗ್ಲಿಲ್ಲ. ಇವತ್ತು ಇವತ್ತು ನಮ್ಮ ಸಿಂದಗಿ ಮಾಜಿ ಶಾಸಕರು ಬೂಸ್ನೂರವರ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ಒಂದು ಕೊಟ್ಟಿ ತೆರಿಗೆಯನ್ನು ಕೂಡ ಆಗಿದೆ. ಆದ್ರೂ ಕೂಡ ಅದನ್ನ ಎಫ್ಐಆರ್ ಮಾಡಿ ಅದನ್ನ ಎಲ್ಲಿ ಅವ್ರನ್ನ ಕಡೆಗಣಿಸಿ ಅದನ್ನ ಮದಿಗೆತ್ತಿರ್ತಕ್ಕಂಥ ವ್ಯವಸ್ಥೆಯನ್ನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಬಂಧುಗಳೇ. ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತೇ ನಮ್ಮ ರಾಜ್ಯ ಅಧ್ಯಕ್ಷರಾದ ನಂತರ ಅವರು ಇವತ್ತು ಪಾದಯಾತ್ರೆ ಮಾಡಿದ ನಂತರ